ನಿಮ್ಮನ್ನ ಅಮೆರಿಕದಿಂದ ಗಡಿಪಾರು ಮಾಡ್ತೀವಿ. ಇದು ಅಮೆರಿಕ ಸರ್ಕಾರ ಕನ್ನಡಿಗನೊಬ್ಬನಿಗೆ ಹೇಳಿದ ಮಾತಿದು. ಅಮೆರಿಕಕ್ಕೆ ಹೋಗ್ಬೇಕು, ಡಾಲರ್ ಲೆಕ್ಕದಲ್ಲಿ ಸಂಪಾದನೆ ಮಾಡಬೇಕು, ಅಲ್ಲೇ ಸೆಟ್ಲ್ ಆಗಬೇಕು ಅನ್ನೋದು ಎಷ್ಟೋ ಯುವ ಜನರ ಕನಸು. ಆದ್ರೆ ಆ ಕನಸಿನ ದಾರಿ ಅಷ್ಟು ಈಸಿ ಇಲ್ಲ. ಅದೊಂದು ಕಲ್ಲು ಮುಳ್ಳಿನ ದಾರಿ. ಕೈ ತುಂಬ ಸಾಲ, ಕೆಲಸ ಸಿಗದೆ ರಿಜೆಕ್ಷನ್, H1B ವೀಸಾ ಲಾಟ್ರಿಯಲ್ಲಿ ಸೋಲು. ಇದರ ಜೊತೆಗೆ ಇವರ ಗ್ರೋತ್ ಅನ್ನ ನೋಡಿ ಉರಿದುಕೊಳ್ಳುವವರ ಷಡ್ಯಂತ್ರ ಕೂಡ ಇರುತ್ತೆ. ಇದೆಲ್ಲವನ್ನ ಮೆಟ್ಟಿ ನಿಲ್ಬೇಕಾಗತ್ತೆ, ಗೆಲ್ಬೇಕಾಗತ್ತೆ. ಹೀಗೆ ಎಲ್ಲಾ ಸವಾಲುಗಳನ್ನ ಮೆಟ್ಟಿ ನಿಂತು ಗೆದ್ದ ನಮ್ಮ ಪ್ರೌಢ ಕನ್ನಡಿಗನ ಕಥೆಯನ್ನ ನಾವು ಇವತ್ತು ನೋಡ್ತಾ ಹೋಗೋಣ. ಎಲ್ಲಾ ಚಾಲೆಂಜ್ಗಳನ್ನ, ಸಮಸ್ಯೆಗಳನ್ನ ಗೆದ್ದು ಈಗ ಅಮೆರಿಕದ ಸಿಟಿಜನ್ಶಿಪ್ ಪಡೆದಿರುವ, ಸ್ವಂತ ಕಂಪನಿಯನ್ನ ಕಟ್ಟಿರುವ ಕರ್ನಾಟಕದ ಉದ್ಯಮಿ ಸೈಮನ್ ಶೆಟ್ಟಿ ಅವರ ಕತೆ ಇದು. ಯಾವುದೋ ಸಿನಿಮಾದ ಸ್ಟೋರಿ ತರ ಫೀಲ್ ಆಗುವ ಈ ಕನ್ನಡಿಗನ ರಿಯಲ್ ಲೈಫ್ ಜರ್ನಿ ವಿದೇಶಕ್ಕೆ ಹೋಗ್ಬೇಕು ಅಂತ ಡ್ರೀಮ್ ಕಾಣ್ತಿರೋ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗುತ್ತೆ. ಮ್ಯಾಪ್ನಲ್ಲೇ ಇಲ್ಲದ ಕರ್ನಾಟಕದ ಒಂದು ಕುಗ್ರಾಮದಿಂದ ಶುರುವಾದ ಇವರ ಪಯಣ ಅಮೆರಿಕದ ಸಿಲಿಕಾನ್ ವ್ಯಾಲಿಗೆ ತಲುಪಿದ್ದು ಹೇಗೆ, ಇವರನ್ನ ಡಿಪೋರ್ಟ್ ಮಾಡಿಸಲು ನಡೆದ ಆ ಸಂಚೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಮ್ಯಾಪ್ನಲ್ಲೇ ಇಲ್ಲದ ಹಳ್ಳಿಯಿಂದ ಅಮೆರಿಕದ ಅರಿಜೋನಾಗೆ ಸೈಮನ್ ಶೆಟ್ಟಿಯ ಆರಂಭಿಕ ದಿನಗಳು ಹೇಗಿತ್ತು ಗೊತ್ತಾ? ಇದು ಸೈಮನ್ ಶೆಟ್ಟಿ ಅವರ ಜರ್ನಿ ಶುರುವಾಗಿದ್ದು ನಮ್ಮ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಿಂದ. ಅವರೇ ಹೇಳುವಂತೆ ಆ ವಿಲೇಜ್ ಯಾವ ಮ್ಯಾಪ್ನಲ್ಲೂ ನಿಮಗೆ ಸಿಗಲ್ಲ. ನಮ್ಮ VTUನಲ್ಲಿ ಅಂದರೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಇಂಜಿನಿಯರಿಂಗ್ ಮುಗಿಸಿದ ಸೈಮನ್ BSNL ನಲ್ಲಿ ಇಂಟರ್ನ್ಶಿಪ್ ಮಾಡ್ತಾರೆ. ಆಮೇಲೆ ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂತ ಅಮೆರಿಕದ ಅರಿಜೋನಾ ಸ್ಟೇಟ್ ಯೂನಿವರ್ಸಿಟಿಗೆ ಹೋಗ್ತಾರೆ. ಅಮೆರಿಕದಲ್ಲಿ ವಿಮಾನದಿಂದ ಇಳಿಯುವಾಗ ಇವರ ಪರಿಸ್ಥಿತಿ ಹೇಗಿತ್ತು ಗೊತ್ತಾ ಅಂತ ನೀವು ನೋಡಿದರೆ, ಕೈಯಲ್ಲಿ ಕಾಸಿಲ್ಲದ ಒಬ್ಬ ಬಡ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಅಲ್ಲಿದ್ರು. ಅವರ ಬಳಿ ಇದ್ದಿದ್ದು ಕೇವಲ ಒನ್ ವೇ ಟಿಕೆಟ್ ಮಾತ್ರ. ಎದುರುಗಡೆ ಅರಿಜೋನಾದ ಸುಡುವ ಬಿಸಿಲಿತ್ತು. ಹೊಸ ದೇಶ, ಹೊಸ ಭಾಷೆ, ಎಲ್ಲವೂ ಹೊಸದಾಗಿ ಕಾಣ್ತಿತ್ತು. ಅವರ ಇಡೀ ಫ್ಯಾಮಿಲಿಯಲ್ಲಿ ಅಮೆರಿಕದ ಮಣ್ಣಿನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ಇವರೇ ಆಗಿದ್ರು. ಅಲ್ಲಿ ಅವರಿಗೆ ಯಾರ ಫ್ರೆಂಡ್ಶಿಪ್ ಇರಲಿಲ್ಲ, ಯಾವುದೇ ಸೇಫ್ಟಿ ನೆಟ್ ಇರಲಿಲ್ಲ, ಪ್ಲಾನ್ ಬಿ ಅಂತೂ ಇರಲೇ ಇಲ್ಲ. ಟೆಸ್ಲಾದಲ್ಲಿ ಕೆಲಸ, ಸಿಲಿಕಾನ್ ವ್ಯಾಲಿ ಲೈಫ್, ಸ್ವಂತ ಕಂಪನಿ ಕಟ್ಟಿದ ಕನ್ನಡಿಗ ಸೈಮನ್ ಅವರು ತಮ್ಮ ಕಷ್ಟದ ದಿನಗಳನ್ನ ಇನ್ಸ್ಟಾಗ್ರಾಮ್ನಲ್ಲಿ ಹೇಳ್ಕೊಂಡಿದ್ದಾರೆ. ಅದನ್ನ ಹೇಳುವುದಾದ್ರೆ, ಅಮೆರಿಕ ಇವರಿಗೇನು ರೆಡ್ ಕಾರ್ಪೆಟ್ ಆಗಿ ಸ್ವಾಗತ ಮಾಡಲಿಲ್ಲ, ಅಂದ್ರೆ ವೆಲ್ಕಮ್ ಮಾಡಲಿಲ್ಲ. ಬದಲಾಗಿ ಪ್ರತಿಯೊಂದು ಸ್ಟೇಜ್ನಲ್ಲೂ ಇವರನ್ನ ಪರೀಕ್ಷೆ ಮಾಡ್ತು, ಟೆಸ್ಟ್ ಮಾಡ್ತು. ತಲೆ ಮೇಲೆ ದೊಡ್ಡ ಸಾಲ ಇತ್ತು, ಅದನ್ನ ಯಾವ ರೀತಿ ತೀರಿಸೋದು ಅನ್ನೋ ಟೆನ್ಷನ್ ಕೂಡ ಇತ್ತು. ಅಪ್ಲೈ ಮಾಡಿದ ಕಂಪನಿಗಳೆಲ್ಲ ನೋ ಅಂತ ರಿಜೆಕ್ಟ್ ಮಾಡ್ತಿದ್ವು. ಎಲ್ಲಕ್ಕಿಂತ ಹೆಚ್ಚಾಗಿ ಅಮೆರಿಕದಲ್ಲಿ ಕೆಲಸ ಮಾಡೋಕ್ಕೆ ಬೇಕಾಗಿರುವ H1B ವೀಸಾ ಲಾಟ್ರಿಯಲ್ಲೂ ಇವರಿಗೆ ಸೋಲಾಗಿತ್ತು. ಇದರ ಜೊತೆಗೆ ಇಮಿಗ್ರೇಷನ್ ಬ್ಯಾಕ್ಲಾಗ್ಗಳ ಅನಿಶ್ಚಿತತೆ ಬೇರೆ ಕಾಡ್ತಿತ್ತು. ಪ್ರತಿ ಸ್ಟೆಪ್ನಲ್ಲೂ ತಮ್ಮನ್ನು ತಾವು ಪ್ರೂವ್ ಮಾಡಿಕೊಳ್ಬೇಕಾದ ಅನಿವಾರ್ಯತೆ ಸೈಮನ್ ಅವರಿಗೆ ಇತ್ತು. ಆದರೆ ಸೈಮನ್ ಶೆಟ್ಟಿ ಸುಮ್ಮನೆ ಕೂರ್ಲಿಲ್ಲ. ತಮ್ಮ ಹಾರ್ಡ್ ವರ್ಕ್ನಿಂದಲೇ ಅಮೆರಿಕದ ಟಾಪ್ ಕಂಪನಿಗಳಾದ ಟೆಸ್ಲಾ ಮತ್ತು ಲಿಫ್ಟ್ನಲ್ಲಿ ಕೆಲಸವನ್ನ ಗಿಟ್ಟಿಸಿಕೊಟ್ರು. ಸಿಲಿಕಾನ್ ವ್ಯಾಲಿಯ ಆರಾಮದಾಯಕ ಲೈಫ್, ಕೈ ತುಂಬ ಸಂಬಳ ಬರ್ತಾ ಇತ್ತು. ಆದರೆ ಅವರ ಕನಸು ಅದಕ್ಕಿಂತ ದೊಡ್ಡದಾಗಿತ್ತು. 2023ರಲ್ಲಿ ತಮ್ಮ ಸೇಫ್ ಆದ ಕೆಲಸವನ್ನು ಬಿಟ್ಟು ಸ್ವಂತ ಕಂಪನಿಯನ್ನ ಮಾಡ್ತಾರೆ. ಅಲ್ಲಿಂದ ಅವರ ಉದ್ಯಮದ ಜರ್ನಿ ಶುರುವಾಯಿತು. ನೂರಾರು ವಲಸಿಗರಿಗೆ ಪರ್ಮನೆಂಟ್ ರೆಸಿಡೆನ್ಸ್. ವೀಕ್ಷಕರೇ, ಸೈಮನ್ ಅವರ ಕರಿಯರ್ ಗ್ರಾಫ್ ಕೇಳಿದ್ರೆ ನೀವು ನಿಜಕ್ಕೂ ದಂಗಾಗ್ತೀರಾ. ಉಡುಪಿಯಲ್ಲಿ ಬೆಳೆದ ಈ ಕನ್ನಡಿಗನಿಗೆ ಇಂಜಿನಿಯರಿಂಗ್ ಮೇಲೆ ಎಷ್ಟೊಂದು ಕ್ರೇಜ್ ಇತ್ತೆಂದ್ರೆ, ಕಾಲೇಜು ದಿನಗಳಲ್ಲೇ ತಾವೇ ಸ್ವತಃ ಟೆಸ್ಲಾ ಕಾಯಿಲ್ಗಳನ್ನ ಮಾಡಿದ್ರಂತೆ. ಮುಂದೆ ಅಮೆರಿಕದಲ್ಲಿ ಅಟ್ರಾನಿಕ್ಸ್ ಕಂಪನಿಯಿಂದ ಕರಿಯರ್ ಶುರು ಮಾಡಿ ಡೈರೆಕ್ಟ್ ಆಗಿ ಎಲಾನ್ ಮಸ್ಕ್ ಅವರ ಟೆಸ್ಲಾ ಕಂಪನಿಗೆ ಎಂಟ್ರಿ ಕೊಟ್ಟಿದ್ರು. ಅಲ್ಲಿ ಮಾಡೆಲ್ S ಮತ್ತು X ಸಿಸ್ಟಮ್ ಮೇಲೆ ಕೆಲಸ ಮಾಡಿದ್ರು. ಆಮೇಲೆ ಲಿಫ್ಟ್ ಮತ್ತು ನ್ಯೂರೋದಂತಹ ಟಾಪ್ ಕಂಪನಿಗಳಲ್ಲೂ ಹೊಸ ಟೆಕ್ನಾಲಜಿ ಮೇಲೆ ಮ್ಯಾಜಿಕ್ ಮಾಡಿದ್ರು. ಆದರೆ ಇವರಿಗೆ ಪದೇ ಪದೇ H1B ವೀಸಾ ರಿಜೆಕ್ಟ್ ಆಗ್ತಿತ್ತು. ಈ ಟೈಮ್ನಲ್ಲಿ ಅವರು ಕೈಕಟ್ಟಿ ಕೂರ್ಲಿಲ್ಲ. ಬದಲಾಗಿ ಅಸಾಧಾರಣ ಸಾಧಕರಿಗೆ, ಪ್ರತಿಭಾವಂತರಿಗೆ ಮಾತ್ರ ಸಿಗುವ EB-1A ಐನ್ಸ್ಟೀನ್ ವೀಸಾ ಅಪ್ಲೈ ಮಾಡಿ ಅದನ್ನ ಪಡೆದೇ ಬಿಟ್ರು. ತಮಗಾದ ಕಷ್ಟ ಬೇರೆಯವರಿಗೆ ಆಗಬಾರ್ದು, ನಮ್ಮವರು ಅಮೆರಿಕದಲ್ಲಿ ನೆಲೆಸಬೇಕು ಅಂತಾನೆ 2021ರಲ್ಲಿ ಸ್ಮಾರ್ಟ್ ಗ್ರೀನ್ ಕಾರ್ಡ್ ಅನ್ನೋ ಸ್ವಂತ ಕಂಪನಿಯನ್ನ ಶುರು ಮಾಡಿದ್ರು. ಇದರ ಮೂಲಕ ಈಗಾಗಲೇ ನೂರಾರು ವಲಸಿಗರಿಗೆ ಕೇವಲ 6 ತಿಂಗಳೊಳಗೆ ಅಮೆರಿಕದ ಪರ್ಮನೆಂಟ್ ರೆಸಿಡೆನ್ಸಿ ಸಿಗುವಂತೆ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಸೈಮನ್ ಶೆಟ್ಟಿಯನ್ನ ಡಿಪೋರ್ಟ್ ಮಾಡಿಸುವ ಪ್ಲಾನ್. ಅಮೆರಿಕನ್ ಇಮಿಗ್ರೇಷನ್ಗೆ ಸುಳ್ಳು ಕಂಪ್ಲೇಂಟ್.
ಯಾವಾಗ ಒಬ್ಬ ಮನುಷ್ಯ ಎತ್ತರಕ್ಕೆ ಬೆಳಿತಾನೋ ಆಗ ಕಾಲೆಳೆಯುವರು ಕೂಡ ಜಾಸ್ತಿ ಆಗ್ತಾರೆ. ಸೈಮನ್ ಶೆಟ್ಟಿ ಲೈಫ್ನಲ್ಲೂ ಅದೇ ಆಯಿತು. ಅವರ ಇಮಿಗ್ರೇಷನ್ ಪ್ರೋಸೆಸ್ ನಡೀತಾ ಇದ್ದಾಗ ಅವರ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಟ್ಟ ಕೆಲವರು ಇವರೊಬ್ಬ ಫ್ರಾಡ್, ಇವರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳಿ ಅಮೆರಿಕದ ಇಮಿಗ್ರೇಷನ್ ವಿಭಾಗವಾದ USCISಗೆ ರಿಪೋರ್ಟ್ ಮಾಡಿದ್ರು. ಅವರನ್ನ ಹೇಗಾದ್ರೂ ಮಾಡಿ ಅಮೆರಿಕದಿಂದ ಡಿಪೋರ್ಟ್ ಮಾಡಿಸ್ಬೇಕು, ಅಂದ್ರೆ ಗಡಿಪಾರು ಮಾಡಿಸ್ಬೇಕು ಅನ್ನೋದು ಕಾಲೆಳೆಯವರ ಪ್ಲಾನ್ ಆಗಿತ್ತು. ಸೈಮನ್ ಅವರೇ ಹೇಳುವಂತೆ ನನ್ನ ಜರ್ನಿ ನೋಡಿ ಜಲಸಾದ ಕೆಲವು ಜನ ನನ್ನನ್ನು ಫ್ರಾಡ್ ಅಂತ ಕರೆದು ನನಗೊಂದು ಬಲೆಯನ್ನ ಹೇಳಿದ್ರು, ಅಂದ್ರೆ ಟ್ರ್ಯಾಪ್ ಅನ್ನ ಹೇಳಿದ್ರು. ಅದನ್ನ USCISಗೆ ಒಪ್ಪಿಸಿದ್ರು. ಒಂದು ಕ್ಷಣ ಜಗತ್ತಿನ ಅತಿ ಪವರ್ಫುಲ್ ಇಮಿಗ್ರೇಷನ್ ಸಿಸ್ಟಮ್ ಅವರ ಬಲೆಗೆ ಬೀಳುವಂತಿತ್ತು. ಆದ್ರೆ ಈ ದೇಶದಲ್ಲಿ ಕೊನೆಗೆ ಗೆಲ್ಲೋದು ನ್ಯಾಯ ಮಾತ್ರ. ನನಗೂ ಅದೇ ನ್ಯಾಯ ಸಿಕ್ತು, ಅದೇ ಜಸ್ಟಿಸ್ ಸಿಕ್ತು ಅಂತಾರೆ ಸೈಮನ್. ಅಮೆರಿಕನ್ ಸಿಟಿಜನ್ ಆದ ಕನ್ನಡಿಗ, ವಲಸಿಗರ ಪರ ನಿಲ್ಲುವೆ ಎಂದ ಸೈಮನ್. ಎಸ್ ವೀಕ್ಷಕರೇ, ಆ ಎಲ್ಲಾ ಕಷ್ಟಗಳು ಕುತಂತ್ರಗಳನ್ನ ಮೆಟ್ಟಿ ನಿಂತು ಸೈಮನ್ ಶೆಟ್ಟಿ ಈಗ ಅಮೆರಿಕದ ಪ್ರಜೆ ಆಗಿದ್ದಾರೆ. ಅವರಿಗೆ US ಸಿಟಿಜನ್ಶಿಪ್ ಸಿಕ್ಕಿದೆ. ಸೋಷಿಯಲ್ ಮೀಡಿಯಾದಲ್ಲಿ ತಾವು ಸಿಟಿಜನ್ ಆದ ವಿಚಾರವನ್ನ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನ ಕಮೆಂಟ್ಗಳಲ್ಲಿ ನಿಮ್ಮನ್ನು ನೋಡಿ ನಮಗೆ ಪ್ರೌಡ್ ಫೀಲ್ ಆಗ್ತಿದೆ, ಎಷ್ಟು ವರ್ಷ ಬೇಕಾಯ್ತು ಸಿಟಿಜನ್ಶಿಪ್ ಆಗೋಕೆ ಅಂತ ಶುಭಾಶಯಗಳನ್ನ, ಅಭಿನಂದನೆಗಳನ್ನ ತಿಳಿಸ್ತಿದ್ದಾರೆ. ತಮ್ಮ ಈ ಗೆಲುವನ್ನ ಅವರು ವೀಸಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಡೆಡಿಕೇಟ್ ಮಾಡಿದ್ದಾರೆ. ನೀವು F1 ಸ್ಟೂಡೆಂಟ್ ವೀಸಾದಲ್ಲಿ ಮನೆಯಿಂದ ದೂರ ಇದ್ದು ಭಯಪಡ್ತಿದ್ರೆ ಈ ಸ್ಟೋರಿ ನಿಮ್ಗಾಗಿ. ನೀವು H1B O1 L1 ವೀಸಾದಲ್ಲಿದ್ದು ಲಾಟರಿ ದೇವರಿಗೆ ಕೈ ಮುಗಿದಿದ್ರೆ ಇದು ನಿಮ್ಗಾಗಿ. ಗ್ರೀನ್ ಕಾರ್ಡ್ ಬ್ಯಾಕ್ಲಾಗ್ನಲ್ಲಿ ಸಿಲುಕಿ ಒದ್ದಾಡ್ತಿದ್ರೆ ಇದು ನಿಮ್ಗಾಗಿ. ನಿಮಗಿರೋ ಜೀವನಕ್ಕಿಂತ ದೊಡ್ಡ ಕನಸು ಕಾಣ್ತಿದ್ರೆ ಈ ನನ್ನ ಸ್ಟೋರಿ ನಿಮ್ಗಾಗಿ ಅಂತ ಬಹಳ ಎಮೋಷನಲ್ ಆಗಿ ಸೈಮನ್ ಶೆಟ್ಟಿ ಅವರು ಬರೆದುಕೊಂಡಿದ್ದಾರೆ. ಇನ್ನು ಟ್ರೋಲ್ ಮಾಡೋರು ನನ್ನನ್ನು ಡಿಪೋರ್ಟ್ ಮಾಡಿಸ್ಬೇಕು ಅಂದ್ಕೊಂಡ್ರು, ಆದ್ರೆ ಇಂದು ನಾನು ಅಮೆರಿಕನ್ ಸಿಟಿಜನ್ ಹಾಗಂತ ನನ್ನ ಬೇರುಗಳನ್ನ ಮರ್ತಿಲ್ಲ. ನಾನು ಈಗಲೂ ಒಬ್ಬ ವಲಸಿಗ. ನಮ್ಮಂಥವರಿಗಾಗಿ, ನಮ್ಮ ಇಮಿಗ್ರೆಂಟ್ ಕಮ್ಯುನಿಟಿಗಾಗಿ ನಾನು ಹಿಂದೆಂದಿಗಿಂತಲೂ ಗಟ್ಟಿಯಾಗಿ ನಿಲ್ತೇನೆ ಅಂತ ಸೈಮನ್ ಶೆಟ್ಟಿ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ವಾಗ್ದಾನ ಮಾಡಿದ್ದಾರೆ. ಕೊನೆಗೆ ಅವರು ಕೊಟ್ಟಿರೋ ಒಂದೇ ಒಂದು ಅಡ್ವೈಸ್ ಅಂದ್ರೆ ಕಾನೂನನ್ನು ಪಾಲಿಸಿ, ಸರಿಯಾದದ್ದನ್ನೇ ಮಾಡಿ ಮತ್ತು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರಿ ಅಂತ ಹೇಳಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮಣ್ಣಿನ ಹುಡುಗ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಹೋಗಿ ಇಡೀ ಅಮೆರಿಕನ್ ಸಿಸ್ಟಮ್ ಅನ್ನೇ ಗೆದ್ದು ಬಂದಿರೋದು ನಿಜಕ್ಕೂ ಗ್ರೇಟ್ ಅಲ್ವಾ? ಸೈಮನ್ ಶೆಟ್ಟಿ ಅವರ ಈ ಇನ್ಸ್ಪೈರಿಂಗ್ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಇದು ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ವಿಶೇಷ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ ಅನ್ನ ಫೇಸ್ಬುಕ್, ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ಧನ್ಯವಾದ.